ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ಸುಂದರವಾದ ಪಾರ್ಟಿ ವೇರ್ ಬ್ಯಾಗ್ ಹೊಲಿಯೋದು ಹೇಗಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಹೊರಗಡೆ ಒಂದು ಜಿಪ್ಪರ್ ಪಾಕೆಟ್ ಮಾಡಿದ್ದೀನಿ. ಹಾಗೆ ಇನ್ಸೈಡು ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ. ಹಾಗಾದರೆ ಹೊಲಿಯೋದು ಹೇಗಂತ ನೋಡ್ಕೊಬರೋಣವಾ. ಇದಕ್ಕೆ ಅಂತ ನಾನು ನೋಡಿ ಒಂದು ಬ್ಲೌಸ್ ಪೀಸ್ ಉಪಯೋಗಿಸಿದ್ದೀನಿ, ಗೋಲ್ಡನ್ ಕಲರು. ಇದು ತುಂಬ ದಪ್ಪ ಇದೆ. ಇದು ಹೊಲ್ಕೊಂಡ್ರೆ ಲೈನಿಂಗ್ ಕೊಟ್ಟು ಹೊಲಿಯೋದಾಗ ತುಂಬ ಕೋಟ್ ಥರ ಆಗುತ್ತೆ ಅಂತ ಇದ್ರೆ ನಾನು ಬ್ಯಾಗ್ ಹೊಲಿಯೋಣ ಅಂತ ಯೂಸ್ ಮಾಡಿದೆ. ಇದಕ್ಕೆ ನೋಡಿ 2 ಪೀಸ್ ತೊಗೊಂಡು ಅದಕ್ಕೆ ಕ್ಯಾನ್ವಾಸ್ ಜೋಡಿಸಿ ಇಸ್ತ್ರಿನೂ ಹೊಡ್ಕೊಂಡಿದ್ದೀನಿ. ಹಾಗೆ ಸೈಡಿಗೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಅದು ನೀಟಾಗಿ ಕೂತ್ಕೊಳ್ಳಿ ಅಂತ. ಇದರ ಅಳತೆ ಉದ್ದ 9 ಇಂಚಿದೆ, ಅಗಲ 13 ಇಂಚಿದೆ. ಇದಕ್ಕೆ 2 ಬೆಲ್ಟ್ಗೆ ಅಂತ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 12.5 ಇಂಚಿದ್ದಿದೆ, ಅಗಲ 3 ಇಂಚಿದೆ. ಇದಕ್ಕೆ ನಾನು ಹಿಂದ್ಗಡೆ ಕ್ಯಾನ್ವಾಸ್ ಇದು ಜಾಯಿನ್ ಮಾಡಿಲ್ಲ ನೋಡಿ, ಬಟ್ಟೆ ಪೀಸಿಗೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದರ ನಾನು ಈಗ ನೋಡಿ ಮಧ್ಯ ಸರಿ ಮಡಚ್ಕೊಂಡು ಒಂದು ಸ್ಟಿಚ್ ಹಾಕಿ ದೋರಿ ಥರ ಹೊಲ್ಕೊಳ್ತೀನಿ. ಹಾಗೆ ಇದಕ್ಕೆ ಪಾಕೆಟ್ ಮಾಡಲಿಕ್ಕೆ ಒಂದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಈಗ ನಾನು ಮೊದಲು ಮೇನ್ ಫ್ಯಾಬ್ರಿಕ್ ಮೇಲೆ ಮೇಲ್ಗಡೆ 2 ಇಂಚಿಗೆ ಒಂದು ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಳ್ತೀನಿ. ಗೆರೆ ಎಳ್ಕೊಂಡು ಹಾಗೆ ಮಿಡ್ಲು ಪಾಯಿಂಟು ತೆಕ್ಕೊಳ್ತೀನಿ. ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಮಿಡ್ಲು ಪಾಯಿಂಟಿನ ಸೈಡಿಗೆ ಆಮೇಲೆ ಬೆಲ್ಟ್ ಕೂಡಿಸ್ಲಿಕ್ಕಂತ 2.5 ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ. 2 ಪೀಸಿಗೂ ಹೀಗೆ ಗುರ್ತು ಹಾಕ್ಕೊಳ್ತೀನಿ. ಹಾಗೆ ಲೈನಿಂಗ್ ಬಟ್ಟೆ ತೊಗೊಂಡು ಅದ್ರ ಮೇಲೆ 1.5 ಇಂಚು ಕೆಳಗೆ ಒಂದು ಗುರ್ತು ಹಾಕ್ಕೊಳ್ತೀನಿ. ಗುರ್ತು ಹಾಕ್ಕೊಂಡು ಆ ಲೈನಿನ 2 ಕಡೆ 1/4 ಇಂಚಿಗೆ ಇನ್ನು ಗೆರೆ ಎಳ್ಕೊತೀನಿ. ಟೋಟಲ್ಲು 3 ಗೆರೆ ಎಳ್ಕೊಂಡೆ. ಹಾಗೆ ಅದು ಸೈಡಿಗೆ 1.5 ಇಂಚಿಗೆ ಗುರ್ತು ಹಾಕ್ಕೊಂಡು ಅಲ್ಲಿ ಅಡ್ಡ ಗೆರೆ ಹಾಕ್ಕೊಳ್ತೀನಿ. ಅಡ್ಡ ಗೆರೆ ಹಾಕ್ಕೊಂಡು ಒಂದು ಆಯತಾಕಾರದ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದರದ್ದು ಬಾಕ್ಸಿನ ಮಿಡ್ಲು ಪಾಯಿಂಟು ತಗೊಂಡು ಬಿಡ್ತೀನಿ. ಈಗ ಈ ಬಟ್ಟೆನ ನಾನು ಮೇನ್ ಫ್ಯಾಬ್ರಿಕ್ನಲ್ಲಿ ಏನು ಗೆರೆ ಗುರ್ತು ಹಾಕ್ಕೊಂಡಿದ್ದೇನೆ ಇದ್ರ ಮಧ್ಯದ್ದು ಲೈನಿಂಗಿನ ಮಧ್ಯ ಗೆರೆ ಅದಕ್ಕೆ ಬರುವಂಗೆ ಸರಿಯಾಗಿ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಎಲ್ಲ ಕಡೆ ನೀಟಾಗಿ ಪಿನಪ್ ಮಾಡಿಕೊಂಡು ಮಧ್ಯೆ ಏನು ಬಾಕ್ಸು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಸೈಡಿನ ಗೆರೆಗೆ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಮಧ್ಯದ ಗೆರೆಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕ್ಕೋಬಾರ್ದು. ಈಗ ನೋಡಿ ಸ್ಟಿಚ್ ಹಾಕಿದ್ದಾಯಿತು. ಈಗ ಪಿನ್ಗಳನ್ನು ತೆಗೆದು ಅದು ಸರಿಯಾಗಿ ಹೀಗೆ ಮಡಚ್ಕೊಂಡು ಯಾವುದಾದ್ರೂ ಕಡೆ ಮಡಚ್ಕೊಂಡ್ರೂ ಬರುತ್ತೆ ನೋಡಿ. ಅಂಚು ನೀಟಾಗಿ 2ರದ್ದು ಜೋಡಿಸ್ಕೊಂಡಿರುವಾಗ ಮಾಡಬೇಕು, ಇಲ್ಲ ವಾರೆ ಗೆರೆ ಬಂದುಬಿಡುತ್ತೆ. ಇದು ಮಾಡಿಕೊಂಡು ಸೈಡಿಗೆ ನೋಡಿ ಒಂದು ತ್ರಿಕೋನ ಹಾಕೋದ್ರಲ್ಲಿ ಒಂಚೂರು ಗುರ್ತು ಹಾಕಿಟ್ಕೊಳ್ತೀನಿ. ಈಗ ಕಟ್ ಮಾಡ್ದಲ್ಲಿಂದ ಒಂದು ಕಡೆಯೂ ಈಗ ನೋಡಿ ಕತ್ತರಲ್ಲಿ ಹೀಗೆ ಕತ್ತರಿಸಿ ಅಲ್ಲಿ ಏನು ತ್ರಿಕೋನ ಶೇಪ್ ಹಾಕ್ಕೊಂಡಿದ್ದೇನೆ ಅಲ್ಲಿ ತಿರ್ಸ್ಕೊಂಡು ಅಲ್ಲಿ ಹೊಲಿಗೆ ಏನು ಬರುತ್ತಲ್ಲ ಅಲ್ಲಿ ತನಕ ಇದು ಮಾಡ್ತೀನಿ. ಹೊಲಿಗೆ ಕಟ್ ಆಗದೆ ಇದ್ದಂಗೆ ನೋಡ್ಕೋಬೇಕು. ಈಗ ನೋಡಿ ಕಟ್ ಮಾಡಿಕೊಂಡು 2 ಕಡೆಗೆ ಕಟ್ ಮಾಡ್ಕೊಳ್ತೀನಿ. ಇದು ಆಮೇಲೆ ನಮಗೆ ಲೈನಿಂಗ ಉಲ್ಟಾ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೀಗೆ ಇನ್ನೊಂದು ಕಡೆನೂ ತಿರ್ಸಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಇದರ ಒಳಗಡೆ ತೋರಿಸ್ತೀನಿ. ನೀಟಾಗಿ 2 ಸೈಡನ್ನು ಒಳಗಡೆ ತೋರಿಸಿ ಎಲ್ಲ ನೀಟ್ ಮಾಡ್ಕೊಳ್ತೀನಿ. ಸರಿಯಾಗಿ ನೋಡಿ ಹೀಗೆ ಕೈಯಲ್ಲೇ ಪ್ರೆಸ್ ಮಾಡಿ, ಇಸ್ತ್ರಿ ಕೂಡ ಹೊಡಿಬೋದು. ನಾನೀಗ ಕೈಯಲ್ಲೇ ನೀಟಾಗಿ ಇದು ಮಾಡ್ತೀನಿ. ಅದು ಲೈನಿಂಗ್ ಬಟ್ಟೆ ಕಾಟನ್ ಇರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಹೀಗೆ ಎಲ್ಲ ನೀಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಇದು ಏನು ಒಂದು ಬಾಕ್ಸು ಇದು ಬಂತಲ್ಲ ಅಲ್ಲಿಂದ ಗಿಂತ ಒಂದು ಅರ್ಧ ಇಂಚು ಜಾಸ್ತಿ ಅಂದರೆ 8.5 ಇಂಚಿಂದು ಜಿಪ್ ತೊಗೊಂಡು ಅದಕ್ಕೆ ರನ್ನರ್ ಹಾಕ್ಕೊಳ್ತೀನಿ. ರನ್ನರ್ ಹಾಕ್ಕೊಂಡು ನೋಡಿ ಜಿಪ್ಪಿನ ಮಿಡ್ಲ್ ಪಾಯಿಂಟು ತೆಕ್ಕೊಂಡ್ಬಿಡ್ತೀನಿ. ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಇದರ ಮೇನ್ ಫ್ಯಾಬ್ರಿಕ ಕೆಳಗಡೆ ಇಟ್ಟು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅದು ಜಿಪ್ಪಿನ ಮಧ್ಯ ಭಾಗ ನಾನು ಇನ್ನೇನು ಮಧ್ಯದ ಗೆರೆ ಎಳ್ಕೊಂಡಿದ್ದೀನಲ್ಲ ಅದಕ್ಕೆ ಸರಿಯಾಗಿ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಅದು 2 ಕಡೆ ಸರಿಯಾಗಿ ಕೂತ್ಕೊಳ್ಳುವಂಗೆ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು ಇದನ್ನು ಬಟ್ಟೆ ಸರಿ ಮಾಡ್ಕೊಳ್ತಾ ಜಿಪ್ಪ ಜಾಯಿನ್ ಬರ್ತೀನಿ. ಸರಿಯಾಗಿ ಈಗ ನೋಡಿ ಸ್ಟಿಚ್ ಹಾಕ್ಕೊಂಡು ಆದಷ್ಟು ಹೀಗೆ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಜಿಪ್ಪ ಜಾಯಿನ್ ಮಾಡ್ತೀನಿ. ಆಮೇಲೆ ಎಲ್ಲ ನೋಡಿ ಪಾಕೆಟಿಗೆ ಇದು ಬಟ್ಟೆನ ಈಗ ಮೇಲಿಟ್ಕೊಂಡು 3 ಕಡೆ ಅಂಚ ನೋಡಿ ಈಗ ಮೇನ್ ಫ್ಯಾಬ್ರಿಕ ಹೀಗೆ ಮಡಚು ತೊಗೋಬೇಕು, ಇಲ್ಲ ಅದ್ರ ಮೇಲೆ ಹೊಲಿಗೆ ಬಂದುಬಿಡುತ್ತೆ. ಹೀಗೆ ಪಾಕೆಟ್ ರೆಡಿ ಬರ್ತೀನಿ. ಬೆಲ್ಟಿಂದು ಹೀಗೆ ಹೊಲ್ಕೊಂಡಿದ್ದಾಯಿತು. ಅದರೀಗ ಸೀದಾ ಮಾಡ್ಕೊಳ್ತೀನಿ. ಹೀಗೆ ಸೇಫ್ಟಿ ಪಿನ್ ತಗೊಂಡು ಸೇಫ್ಟಿ ಪಿನ್ ಅದಕ್ಕೆ ನೋಡಿಸಿ ಹೀಗೆ ಉಲ್ಟಾ ತಿರ್ಸ್ಕೊಂಡು ಹೀಗೆ ಒಂಚೂರು ಒಳಗೆ ತೂರಿಸ್ಕೋಬೇಕು. ಆಮೇಲೆ ನೋಡಿ ಈಗ ಮಾಡ್ಕೋತಾ ಹೊರಗೆ ಎಳೆದ್ಕೊಂಡು ಪಿನ್ ತೆಕ್ಕೊಂಡು ಇದು ಜಗ್ ಬಿಟ್ಟರೆ ಬೆಲ್ಟು ರೆಡಿ ಆಗಿಬಿಡುತ್ತೆ. ನಾವು ದೋರಿ ಹೇಗೆ ಹೊಲಿತೀವಲ್ಲ ಬ್ಲೌಸಿಗೆ ಹಿಂದ್ಗಡೆ ಅದಕ್ಕೆ ಆ ಥರ ನೋಡಿ 2 ರೆಡಿ ಮಾಡಿಕೊಂಡೆ.
ಈಗ ಪಾಕೆಟು ರೆಡಿಯಾಗಿದ್ದಾಯಿತು ನೋಡಿ ಎಷ್ಟು ನೀಟಾಗಿ ಬಂತಂತ. ಈಗ ನಾನು ಬೆಲ್ಟ್ ತೊಗೊಂಡು ಮೊದಲೇ ಎಲ್ಲಿ ಗುರ್ತು ಹಾಕ್ಕೊಟ್ಟಿದ್ದೀನಲ್ಲ 2.5 ಇಂಚ್ ಅಲ್ಲಿ ಹೊಲ್ಕೊಂಡು ಬರ್ತೀನಿ. ಈಗ 2 ಪೀಸಿಗೂ ಬೆಲ್ಟ ಜಾಯಿನ್ ಮಾಡ್ಕೊಬಂದೆ. ಈಗ ಎರಡೂ ನೋಡಿ ಉಲ್ಟಾ ಇಟ್ಕೊಂಡು ಮಧ್ಯ ಜೋಡಿಸ್ಕೊತೀನಿ. ಜೋಡಿಸ್ದವಳು ಲೈನಿಂಗ ಅದಕ್ಕೆ ಮೇನ್ ಫ್ಯಾಬ್ರಿಕ್ಕ ಸೀದಾ ಮಕ್ಕದಲ್ಲಿ ಇಟ್ಕೊಂಡು ಹೊಲ್ಕೊಬರ್ತೀನಿ. ಹೊಲಿಯೋ ಮುಂದೆ ನೋಡಿ ಬೆಲ್ಟ ಮೊದಲು ಓಪನ್ ಇಟ್ಕೊಳ್ತೀನಿ, ಆಮೇಲೆ ಅಲ್ಲಿ ಸ್ಟಿಚ್ ಹೊಲಿಬೇಕಾರೆ ಅದರ ಒಳಗೆ ತುರಿಸ್ಕೊಂಡು ಹೊಲಿತೀನಿ. ಸೈಡಿಗೆ ಒಂಚೂರು ಜಾಗ ಬಿಟ್ಕೊಳ್ತೀನಿ ಅದು ಸೀದಾ ಮಾಡ್ಕೊಳ್ಳಿಕ್ಕೆ. ಹೊಲ್ಕೊಬಂದಿದ್ದಾಯಿತು, ಪಿನ್ಗಳನ್ನೆಲ್ಲ ತೆಗೆದೆ. ಈಗ ಕಾರ್ನರೆಲ್ಲ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಓಪನ್ ಬಿಟ್ಟು ಜಾಗದಿಂದವ ಇದರ ಬ್ಯಾಗಿನ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ನೋಡಿ. ಕೈ ತೂರಿಸೆಲ್ಲ ನೀಟ್ ಮಾಡಿಕೊಂಡು ಕಾರ್ನರೆಲ್ಲ ಓಪನ್ ಮಾಡಿಕೊಂಡು ಈಗ ಓಪನ್ ಬಿಟ್ಟು ಜಾಗನ ಮಡಚಿ ಸುತ್ತಲೂ ಟಾಪ್ ಸ್ಟಿಚ್ ಹಾಕ್ಕೊಬಂದೆ. ಹಾಗೆ ಈಗ ಮೇನ್ ಜಿಪ್ಪ ಕೂಡಿಸೋ ಸಮಯ. ಜಿಪ್ಪ ನೋಡಿ ಬಟ್ಟೆಗಿಂತ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡಿನಿ. ಅದರ ಬಟ್ಟೆಯ ಕೆಳಭಾಗಕ್ಕಿಟ್ಟು ಹೀಗೆ ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಹಾಗೆ ಆದವಳು ಹೌದ್ರಿ ಹೀಗೆ ಮಾಡಿ ತೊಗೊಂಡು ಜಿಪ್ಪ ಜಾನ್ಗೆ ರನ್ನರ್ ಜಾಯಿನ್ ಮಾಡ್ತೀನಿ. ರನ್ನರು ಹಾಕಿದ್ದಾಯಿತು. ಈಗ ನಾನು ಏನು 2 ಪೀಸ ಕೂಡಿಸಿದ್ದೀನಲ್ಲ ಅದು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಮೇಲೆ 1 ಇಂಚಿಗೆ ಬ್ಯಾಗಿನ ಕೆಳಗಡೆ ನೋಡಿ ಹೀಗೆ ಮಾಡಿಕೊಂಡು ಹೀಗೆ ಮಡಚಿ ಒಂದು ಕಡೆ ತೊಗೊಂಡು ಸೈಡ ಜೋಡಿಸ್ಕೊಬರ್ತೀನಿ ನೋಡಿ. ಸೈಡ್ ಜೋಡಿಸಿದ್ದಾಯಿತು. ಈಗ ಎಕ್ಸ್ಟ್ರಾ ಇರೋ ಜಿಪ್ಪೆಲ್ಲ ಕಟ್ ಮಾಡಿ ತೆಗಿತೀನಿ. ಹಾಗೆ ಕೆಳಗಡೆ ಕಾರ್ನರ್ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಜಿಪ್ ಓಪನ್ ಮಾಡಿ ಬ್ಯಾಗ ಸೀದಾ ಮಾಡ್ತೀನಿ ನೋಡಿ. ಎಷ್ಟು ಬೇಗ ಬ್ಯಾಗ್ ರೆಡಿ ಆಯಿತು. ಕೈ ತೂರಿಸೆಲ್ಲ ನೀಟ್ ಮಾಡಿಕೊಂಡೆ ನೋಡಿ. ಎಷ್ಟು ಚೆಂದ 2 ಇಂಚಿಂದ ಬೇಸು ರೆಡಿ ಆಯಿತು. ಈ ಬ್ಯಾಗ್ ಹೊಲಿಯೋದು ತುಂಬ ಈಜಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ತುಂಬ ಗ್ರ್ಯಾಂಡು. ಒಂದು ಬ್ಲೌಸ್ ಪೀಸಿಂದ ಹೊಲಿದಿದ್ದಂತ ಗೊತ್ತೇ ಆಗೋದಿಲ್ಲ. ಇದ್ರ ಫೈನಲ್ ಅಳತೆ ಉದ್ದ 7.25 ಇಂಚ್ ಬಂತು, ಅಗಲ 11.25 ಇಂಚ್ ಬಂದಿದೆ. ಒಳ್ಳೆ ಸ್ಪೇಸಿಯಸ್ ಆಗಿದೆ ನೋಡಿ. ಜಿಪ್ಪರ್ ಪಾಕೆಟ್ ಇನ್ನೊಮ್ಮೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಮಧ್ಯದ್ದು ನೋಡಿ ತುಂಬ ಜಾಗ ಇದೆ, ಆರಾಮಾಗಿ ಸಾಮಾನು ತಗೋಗ್ಬೋದು. ಇದಕ್ಕೆ ಅಲಂಕಾರಕ್ಕೆ ಅಂತ ನಾನು ಒಂದು ದೋರಿ ಮಾಡಿ ಹೀಗೆ ಒಂದು ಬೆಲ್ಟಿನ ಒಂದು ಕಡೆ ಜೋಡಿಸ್ತೀನಿ. ಎಷ್ಟು ನೀಟಾಗಿ ಬಂತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.